ಅಯ್ಯಯ್ಯೋ, ಸೆಕ್ಸ್ ಮೂವಿ ನೋಡ್ತಿದ್ದಾನೆ ಮೇಡಮ್. ಛೇ, ಹುಡುಗಾಗ್ ನಾನೇ ಈ ಕಡೆ ತಿರ್ಕೊಂಡಿದ್ದೀನಿ, ನೀವಿಬ್ರು ನೋಡಿದ್ರೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀರಲ್ಲ, ಅದನ್ನ ತಿರ್ಕೊಳ್ಳಿ ಕಡೆ. ರಾಕಿ, ಇದು ಫೋನ್ ವಿಡಿಯೋ ಅಲ್ಲ, ಇದ್ರಲ್ಲಿ ಬೇರೆ ಏನೋ ಇದೆ. ಆ ಫೋನ್ ಸಿಕ್ಕಿದ್ರೆ ಖಂಡಿತ ಏನಾದ್ರೂ ಎವಿಡೆನ್ಸ್ ಸಿಗುತ್ತೆ. ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು. ನನ್ನ ಬಗ್ಗೆ ಗೊತ್ತಲ್ಲ ನಿನಗೆ? ಗೊತ್ತು ಅಣ್ಣ, ಸರಿಯಾಗಿ ಕೊಟ್ಬಿಡ್ತೀನಿ. ಸರಿ, ಹೊರಡು. ಬರ್ತೀನಿ ಸರ್. ಏಯ್, ಈ ಬ್ಯಾಗ್ನ ಕಾರಲ್ಲಿ ಇಡ್ರೋ. ಲೋ, ಅವತ್ ಮನೆಗೆ ಬಂದಿದ್ದಲ್ಲ, ಅವಳು ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಿಂದ ಅವಳು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಹಲೋ ಸರ್, ಐ ಆಮ್ ಸಿ ಸುಮಿತಾ. ನೋಡಿದ್ರೆ ಹಂಗೆ ಗೊತ್ತಾಗಲ್ವಲ್ಲ. ಕೈ ಬಿಡೋ ಕಣ್ಣು ನನ್ ಮಗ್ನೆ. ಕೂತ್ಕೊಳ್ಳಮ್ಮ. ಥ್ಯಾಂಕ್ ಯು ಸರ್. ಹೇಳಮ್ಮ, ಏನ್ ವಿಷಯ? ನಾನು ಅಣ್ಣಮ್ಮ ಚಿಲ್ಡ್ರನ್ ಚಾರಿಟೇಬಲ್ ಟ್ರಸ್ಟ್ ಇಂದ ಬರ್ತಿದ್ದೀನಿ. ಅನಾಥ ಮಕ್ಕಳಿಗೆ ಫಂಡ್ ಕಲೆಕ್ಷನ್ ಮಾಡ್ಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಗೆ ಏನಾದ್ರೂ ಸಹಾಯ ಮಾಡಕ್ಕಾಗತ್ತಾ? ಅದಿರ್ಲಿ, ಈ ಹಿಂದೆ ಎಲ್ಲೋ ನಿನ್ನನ್ನು ನೋಡಿದ್ದೀನಲ್ಲ. ಈ ವಿಷಯ ಹೇಳೋದಕ್ಕೆ ಮನೆಗೆ ಬಂದಿದ್ಯಾ? ಇಲ್ಲ ಸರ್, ನಾನು ಇವತ್ತೇ ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿರೋದು. ಎಲ್ಲೋ ನೋಡ್ದಂಗಿತ್ತು, ಅದಕ್ಕೆ ಕೇಳ್ದೆ. ಸರ್, ಆ ಫಂಡ್ ವಿಷಯ ಕೇಳಿದ್ದೆ. ಕೊಡ್ತೀನಮ್ಮ, ಆದಷ್ಟು ಬೇಗ ಕೊಡ್ತೀನಿ. ನೀವು ಮಾಡ್ತಿರೋ ಉಪಕಾರನ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಸರ್. ನೀ ನನ್ನ ಮರೆಯೋದೇ ಇಲ್ಲ. ಥ್ಯಾಂಕ್ ಯು ಸರ್. ಏನಮ್ಮ, ನಿನಗೆ ಮದ್ವೆ ಎಲ್ಲ ಆಗಿದ್ಯಾ? ಇಲ್ಲ ಸರ್. ಮತ್ತೆ ಬಾಯ್ ಫ್ರೆಂಡು? ಇಲ್ಲ ಸರ್. ಹಾಗಾದ್ರೆ ವರ್ಜಿನ್ ಅಂತ ಹೇಳು. ಮುದುಕನ ಆಸೆ ನೋಡು. ಮ್ಯಾಮ್ ತಗೊಳ್ಳಿ. ಅಣ್ಣ, ನೀವಣ್ಣ? ಒಂದ್ ನಿಮಿಷ ಅಣ್ಣ. APS ಲೈನಲ್ಲಿ. APS? ಸರಿ, ನಾ ಕರಿತೀನಿ ಅಂತ ಹೇಳು. ಅಣ್ಣ, ಅಣ್ಣ ಕರೀತಾರಂತೆ. ತಗೋ, ಬೇಗ ಹೋಗ್, ಬೇಗ ಹೋಗು. ಏನೋ ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರಣ್ಣ. ತಗೋ. ಅಯ್ಯೋ, ಫೋನ್ ತಗೊಳಕ್ ಹೋಗ್ತಿದ್ದಾನೆ. ಅವನಿಗೆ ಇವಾಗ ಗೊತ್ತಾಗತ್ತೆ. ಅಯ್ಯೋ, ಏನಾದ್ರೂ ಮಾಡ್ರು. ಅಯ್ಯೋ, ಬೇಗ. ವೇಟರ್ ಅಂದ್ರೆ ಅಷ್ಟೊಂದು ಕೇವಲ ನಿನ್ಗೆ? ಸರ್, ಸಾರಿ ಸರ್, ಬರೋ ನೀನು. ಬಾಯ್ ಬಂದಾಗ ಮಾತಾಡ್ತೀಯ, ನಡಿ ಆಚೆ. ಸರಿಮಾ, ಎದಳಮ್ಮ, ಹೊರಡೋಣ ಮನೆಗೆ. ನೀ ಹಣ ಕೇಳ್ದಿಯಲ್ಲ, ನಾನು ಏನೇ ಮಾಡಿದ್ರು ಮನೇಲಿ ಮಾಡಿದ್ರೇನೆ ಮನಸ್ಸಿಗೆ ತೃಪ್ತಿಯಾಗಿರೋದು. ಸರ್, ಈಗ ನಾನು ಆಶ್ರಮಕ್ಕೆ ಹೋಗ್ತೀನಿ. ನಾನು ನಾಳೆ. ನೀ ಯಾರು ಅಂತ ನನಗೆ ಗೊತ್ತು. ನೀನ್ ತಾನೇ ನಮ್ಮ ಮನೆಗೆ ಬಂದವಳು. ಏನೇ ನನ್ನನ್ನೇ ಅಮರ್ಸಕ್ ನೋಡ್ತೀಯ? ಹೇಯ್, ನಾ ಮುಂದೆ ಹೋಗ್ತೀನಿ, ಇವಳನ್ನ ಎತ್ತಕೊಂಬನ್ರ. ನಡಿ ನಡಿ ಬಿಡು. ನಡಿ. ಬಿಡು. ಬಿಡು. ಸ್ವಾತಿ, ಸ್ವಾತಿ, ಬಿಡ್ರಣ್ಣ.
ಇಟ್. ನನ್ನಿಂದ ನೋಡಕ್ಕಾಗಲ್ಲ. ಆ ಸೂಳೆ ಮಗನ್ ಏನ್ ಮಾಡೋಣ? ಅವನ ತುಂಡ ಕತ್ತರಿಸಿ ಕ್ರೂರವಾಗಿ ಕೊಲ್ಬೇಕು. ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಇದೆಲ್ಲ ಕಾಮನ್ ಆಗಿ ನಡೀತಾನೆ ಇರುತ್ತೆ ಕಣೋ. ಇದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ, ಮೊದಲನೇ ಸಲ ಡೈರೆಕ್ಟ್ ಆಗಿ ನೋಡ್ತಾ ಇರೋದಕ್ಕೆ ಕೋಪ ಬರ್ತಾ ಇದೆ. ನಮ್ ಕೆಲ್ಸ ಏನೋ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ DIG ಕೊಡ್ಬೇಕಷ್ಟೇ. ಮಿಕ್ಕಿದೆಲ್ಲ ಅವ್ರು ನೋಡ್ಕೋತಾರ. ಏನ್ ನೋಡ್ಕೋತಾರೋ? ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ರೆ ಬೀರುಲ್ ಇಟ್ಬಿಟ್ಟು ಕೊಳಿಸ್ತಾರೆ. ಎವಿಡೆನ್ಸ್ ಕೊಡೋದ್ ಮಾತ್ರ ಅಲ್ಲ, ಸತ್ಯಕ್ಕೆ ಜಯ ಇದೆ ಅನ್ನೋ ಹಾಗೆ ಖಂಡಿತ ದಂಡನೆ ಸಿಗೋ ಹಾಗೆ ಮಾಡೋಣ. ಮೇಡಮ್, ಯಾವಾಗ ಶಿಕ್ಷೆ ಆಗುತ್ತೆ ಮೇಡಮ್? ಜಮ್ಮು ಕಾಶ್ಮೀರಲ್ಲಿ 8 ವರ್ಷದ ಆಶಿಬಾ ಅಂತ ಹುಡುಗಿ, ಅವಳನ್ನ 8 ಜನ ಕೆಡ್ಸಿ ಕೊಲೆ ಮಾಡಿದ್ದಾರೆ. ಆ ಕೇಸ್ ಏನಾಯ್ತು ಮೇಡಮ್? ಪೊಲ್ಲಾಚಿ ಪಾಲಿಯಲ್ ಕೇಸ್, ಆತರ ಎಷ್ಟು ಕೇಸು ಮೇಡಮ್? ನಿಮಗೆ ಇದು ಮೊದಲನೇ ಕೇಸ್. ನಿಮ್ಗೆ ಗೊತ್ತಿಲ್ದಿರೋದು ತುಂಬಾನೇ ಇದೆ. ನೀವು ಸ್ವಲ್ಪ ತೆಪ್ಪಗಿದ್ರೆ ಒಳ್ಳೇದು. ಇಷ್ಟಕ್ಕೆ ನೀವು ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಖಾಕಿ ಬಟ್ಟೆ ಹಾಕೊಳ್ದೇನೆ ಹೊರಟೋಗ್ತೀರಾ. ಕಾಕಿ ಬಟ್ಟೆ ಹಾಕಿ ಈ ತರ ಆಳ್ಗಳನ್ನ ನೋಡಿ ಏನು ಮಾಡಕ್ ಆಗಲ್ಲ ಅಂದ್ರೆ ಆ ಕಾಕಿ ಬಟ್ಟೆ ಅವಶ್ಯಕತೆನೇ ಇಲ್ಲ. ಲೇ ಮುಕುಂದ, ಹೋಗ. ಮೇಡಮ್, ಹಲೋ. ಸರ್, ಪಡಿಕಡದನ್ ವಿರುದ್ಧ ಸ್ಟ್ರಾಂಗ್ ಆಗಿರೋ ವಿಡಿಯೋ ಎವಿಡೆನ್ಸ್ ಸಿಕ್ಕಿದೆ ಸರ್. ವೆರಿ ಗುಡ್. ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ನಾಳೆ ಬೆಳಿಗ್ಗೆ ನಾನು ಬೆಂಗಳೂರು ಬರ್ತೀನಿ. ನೀನ್ ಸೀದಾ ಆಫೀಸಿಗೆ ಬಂದ್ಬಿಡು. ಆಕ್ಷನ್ ತಗೊಳ್ಳೋಣ. ಓಕೆ ಸರ್. ಮಾರ್ನಿಂಗ್ ಸರ್. ಎಲ್ಲಮ್ಮ ಇದೆಯಾ? ಅಲ್ಲೇ ಬರ್ತಾ ಇದ್ದೀನಿ ಸರ್. ಸ್ವಲ್ಪ ಬೇಗ ಬಾಮ್ಮ. ವಾಟ್? ಸರ್, ಏನ್ ಮೋಟಿವ್ ಇರ್ಬೋದು ಸರ್? ಸರಿಯಾದ ಕ್ಲಾರಿಟಿ ಇಲ್ಲ. ಮರ್ಮಂಗನ ಕತ್ತರಿಸಿ ಕೊಲೆ ಮಾಡಿದ್ದಾರೆ ಅಂದ್ರೆ ಇವನಿಂದ ತೊಂದರೆಗೊಳಗಾದ ಹೆಣ್ಮಕ್ಳ ಕಡೆಯವರು ಯಾರಾದ್ರೂ ಮಾಡಿರ್ಬೋದು. ಒಂದ್ ವೇಳೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋರು ಏನಾದ್ರು ಡಿಸ್ಟ್ರಾಕ್ಷನ್ಗೋಸ್ಕರ ಮಾಡಿರ್ಬೋದಾ? ಇದ್ರೂ ಇರ್ಬೋದು. ಸರ್, ನಾವು ಪಡಿಕಡತನ ಫಾಲೋ ಮಾಡಿದಾಗ 2 ವಿಷಯ ಗೊತ್ತಾಯ್ತು ಸರ್. ಒಂದು, ಕೊಲೆ ಆಗಿರೋ ಹುಡುಗಿ ಅಣ್ಣ ಇವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದಾನೆ. 2ನೇದು, ಜಿಮ್ ಅಲ್ಲಿ ಯಾರ ಜೊತೆನೂ ವಾಗ್ವಾದ ನಡೆದಿದೆ. ಐ ಗೆಸ್ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ತಾರಾ? ಇದು ಸರಿಯಾದ ಮೋಟಿವ್ ಅಂತ ಅನಿಸ್ತಾ ಇಲ್ಲ. ನಿನ್ ಹತ್ರ ಇರೋ ಎವಿಡೆನ್ಸ್ ನ ಇಟ್ಕೊಂಡು ಅದರಿಂದ ಏನಾದ್ರೂ ಕ್ಲೂಸ್ ಸಿಗುತ್ತಾ ಅಂತ ನೋಡು. ಬಟ್ ಅಟ್ ದ ಸೇಮ್ ಟೈಮ್ ಲೋಕಲ್ ಇನ್ಸ್ಪೆಕ್ಟರ್ಗೂ ವಿಚಾರಣೆ ಮಾಡಕ್ ಹೇಳ್ತೀನಿ. ಓಕೆ ಸರ್. ತುಂಬಾ ರಿಕ್ವೆಸ್ಟ್ ಬಂದಿದೆ. ನೋಡಿ, ಎಲ್ಲಾ 90s ಕಿಡ್ಸ್ ರಿಕ್ವೆಸ್ಟೇ ಇರ್ಬೇಕು. ಅವರೆಲ್ಲ ಇನ್ನೂ ಸಿಂಗಲ್ ಆಗೇ ಇರ್ಬೋದು. 175 ರಿಕ್ವೆಸ್ಟಾ? ಹೇಯ್, ಕೆಲ್ಸ ಮಾಡೋದಕ್ಕೆ ಹೇಳಿದ್ರೆ ಫೇಸ್ಬುಕ್ ನೋಡ್ಕೊಂಡು ಕೂತಿದ್ದೀರಾ? ಹುಷಾರು, ಹುಡ್ಗುರ್ ಫೋಟೋ ಹಾಕಿರೋ ಹುಡ್ಗಿರ್ಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟಿರಾ, ಆಮೇಲೆ ಫೈರ್ ಆಗೋಗುತ್ತೆ. ಏ, ನಿಲ್ಸು ನಿಲ್ಸು ನಿಲ್ಸು. ಯಾರಿವ್ನಾ? ಹೌದು ಕಣೆ, ನೋಡೋಕೆ ಕರ್ರಗಿದ್ರು ಚೆನ್ನಾಗಿದ್ದಾನೆ. ಇವನ್ನ ಸೆಲೆಕ್ಟ್ ಮಾಡ್ಕೊ. ಅವ್ನ್ ನಿಮ್ಮನ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಇವನು ಬೇರೆ. ಏ, ಇದನ್ ಸ್ವಲ್ಪ ಝೂಮ್ ಮಾಡು. ಇದು ಆ ವಿಡಿಯೋದಲ್ಲಿ ಇದ್ದಿದ್ದು ಐ ಡ್ರಾಪ್ಸೇ. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ವಿಚಾರಿಸಿದ್ರೆ ಈ ಐ ಡ್ರಾಪ್ ಮಾರ್ಕೆಟ್ ಅಲ್ಲೇ ಇಲ್ಲ ಅಂದ್ರಲ್ಲ, ಇವನ ಹತ್ರ ಹೇಗೆ? ಮೇಡಮ್, ಏನಮ್ಮ? ಇದನ್ನ ನೋಡಿ ಮೇಡಮ್. ನಿಮ್ ಮಗ ದೇವ್ ಹೇಗಿದ್ರು? ಒಬ್ನೇ ಮಗ, ತುಂಬಾ ಕಷ್ಟಪಟ್ಟು ಬೆಳೆಸಿದ್ವಿ. ಅವ್ನ್ ಕೇಳಿದ್ನೆಲ್ಲ ತಂದ್ಕೊಡ್ತಿದ್ದೆ. ದಿನ ಕಾಲೇಜಿಗೆ ಹೋಗಿ ಬರ್ತಾ ಇದ್ದ. ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಂಡ. ಕಾಲೇಜಲ್ಲಿ ಏನಾದ್ರೂ ಲವ್ ಗಿವು ಅಂತೆಲ್ಲ? ಹಾಗೆಲ್ಲ ಏನೂ ಇಲ್ಲಮ್ಮ. ಅವನೇನು ನನ್ನ ಹತ್ರ ಮುಚ್ಚಿಡ್ತಾ ಇರ್ಲಿಲ್ಲ. ಓ, ಅವ್ನ್ ಫ್ರೆಂಡ್ಸ್? ವಿನೋದ್ ಅಂತ ಒಬ್ಬ ಇದ್ದ ಅಮ್ಮ. ಅವನ್ ಜೊತೆ ಆಗಾಗ ಹೋಗ್ತಾ ಬರ್ತಾ ಇದ್ದ. ವಿನೋದ್ ಅವ್ರ ಮನೆ ಎಲ್ಲಿದೆ ಅಂತ ಏನಾದ್ರು ಗೊತ್ತಾ?